ಸಮರೂಪ ಆಕೃತಿಗಳ ಅನುರೂಪ ಕೋನಗಳು ಮತ್ತು ಬಾಹುಗಳು. ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ XYZ ಗಳಲ್ಲಿ ಕೋನ ಎವು ಕೋನ X ಗೆ ಅನುರೂಪವಾಗಿದೆ. ಪಂಚಭುಜಾಕೃತಿ ABCDE ಮತ್ತು ಪಂಚಭುಜಾಕೃತಿ HIJKL ಗಳಲ್ಲಿ ಕೋನ ಡಿಯು ಕೋನ K ಗೆ ಅನುರೂಪವಾಗಿದೆ. ಈ ಚಿತ್ರವನ್ನು ಗಮನಿಸಿ. ಚತುರ್ಭುಜ JKLM ಮತ್ತು ಚತುರ್ಭುಜ RSTU ಗಳಲ್ಲಿ JKವು RS ಗೆ ಅನುರೂಪವಾಗಿದೆ. ಪಂಚಭುಜಾಕೃತಿ ABCDE ಮತ್ತು ಪಂಚಭುಜಾಕೃತಿ HIJKL ಗಳಲ್ಲಿ BCವು IJ ಗೆ ಅನುರೂಪವಾಗಿದೆ. ಅನುರೂಪ ಕೋನಗಳು. ಎರಡು ಸಮರೂಪ ತ್ರಿಭುಜಗಳಲ್ಲಿ ಸಮನಾದ ಕೋನಗಳು ಅನುರೂಪ ಕೋನಗಳಾಗಿರುತ್ತವೆ. ಈ ಚಿತ್ರವನ್ನು ಗಮನಿಸಿ. ತ್ರಿಭುಜ ABC ಸಿಮಿಲರ್ ಟು ತ್ರಿಭುಜ DEF ಆದರೆ AB ಡಿವೈಡೆಡ್ ಬೈ DE ಈಕ್ವಲ್ ಟು BC ಡಿವೈಡೆಡ್ ಬೈ EF ಈಕ್ವಲ್ ಟು AC ಡಿವೈಡೆಡ್ ಬೈ DF. ಆದುದರಿಂದ ಕೋನ A ಈಕ್ವಲ್ ಟು ಕೋನ D ಕ್ರಮವಾಗಿ ಅನುರೂಪ ಬಾಹುಗಳಾದ BC ಮತ್ತು DF ಗಳಿಗೆ ಅಭಿಮುಖವಾಗಿರುತ್ತವೆ. ಅದೇ ರೀತಿ ಕೋನ B ಈಕ್ವಲ್ ಟು ಕೋನ E, ಕೋನ C ಈಕ್ವಲ್ ಟು ಕೋನ F. ಅನುರೂಪ ಬಾಹುಗಳು. ಸಮರೂಪ ತ್ರಿಭುಜದಲ್ಲಿ ಸಮನಾದ ಕೋನಗಳಿಗೆ ಅಭಿಮುಖವಾದ ಬಾಹುಗಳು ಅನುರೂಪ ಬಾಹುಗಳು. ಇವು ಸಮಾನುಪಾತದಲ್ಲಿರುತ್ತವೆ. ಚಿತ್ರವನ್ನು ಗಮನಿಸಿ. ಆಕೃತಿಯಲ್ಲಿ ಕೋನ A ಈಕ್ವಲ್ ಟು ಕೋನ D, ಕೋನ B ಈಕ್ವಲ್ ಟು ಕೋನ E ಮತ್ತು ಕೋನ C ಈಕ್ವಲ್ ಟು ಕೋನ F. ಕ್ರಮವಾಗಿ AB ಮತ್ತು DE ಗಳು ಅನುರೂಪ ಬಾಹುಗಳಾಗಿದ್ದು ಸಮನಾದ ಕೋನಗಳು ಕೋನ C ಮತ್ತು ಕೋನ F ಗಳಿಗೆ ಅಭಿಮುಖವಾಗಿವೆ. ಕ್ರಮವಾಗಿ BC ಮತ್ತು EF ಗಳು ಅನುರೂಪ ಬಾಹುಗಳಾಗಿದ್ದು ಸಮನಾದ ಕೋನಗಳು ಕೋನ A ಮತ್ತು ಕೋನ D ಗಳಿಗೆ ಅಭಿಮುಖವಾಗಿವೆ. ಕ್ರಮವಾಗಿ CA ಮತ್ತು FD ಗಳು ಅನುರೂಪ ಬಾಹುಗಳಾಗಿದ್ದು ಸಮನಾದ ಕೋನಗಳು ಕೋನ B ಮತ್ತು ಕೋನ E ಗಳಿಗೆ ಅಭಿಮುಖವಾಗಿವೆ. ಆದುದರಿಂದ AB ಡಿವೈಡೆಡ್ ಬೈ DE ಈಕ್ವಲ್ ಟು BC ಡಿವೈಡೆಡ್ ಬೈ EF ಈಕ್ವಲ್ ಟು AC ಡಿವೈಡೆಡ್ ಬೈ DF. ಇವು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಸರ್ವಸಮತೆ ಮತ್ತು ಸಮರೂಪತೆಗಳ ಹೋಲಿಕೆ. ಸರ್ವಸಮತೆ, ಸಮರೂಪತೆ. ಸರ್ವಸಮತೆ ಒಂದೇ ಆಕಾರ ಮತ್ತು ಒಂದೇ ಅಳತೆಗಳನ್ನು ಹೊಂದಿರುವ ಆಕೃತಿಗಳು ಸರ್ವಸಮ ಆಕೃತಿಗಳು. ಇದನ್ನು ಕೆಳಗಿನ ಚಿತ್ರದಲ್ಲಿ ಗಮನಿಸಿ. ಸರ್ವಸಮತೆ. ಸಮರೂಪತೆ ಒಂದೇ ಆಕಾರ ಮತ್ತು ಬೇರೆ ಬೇರೆ ಅಳತೆಗಳಿರುವ ಆಕೃತಿಗಳು ಸಮರೂಪ ಆಕೃತಿಗಳು. ಇದನ್ನು ಚಿತ್ರದಲ್ಲಿ ಗಮನಿಸಿ. ಸಮರೂಪತೆ. ಕಾಂಗ್ರಿಯನ್ಸಿ ಇದು ಸರ್ವಸಮದ ಸಂಕೇತ. ಸಿಮಿಲರ್ ಟು ಇದು ಸಮರೂಪದ ಸಂಕೇತ.
ಈ ಚಿತ್ರವನ್ನು ಗಮನಿಸಿ ಮತ್ತು ಅನುರೂಪ ತ್ರಿಭುಜಗಳು, ಅನುರೂಪ ಕೋನಗಳು, ಅನುರೂಪ ಬಾಹುಗಳು, ಅನುರೂಪ ಬಾಹುಗಳ ಅನುಪಾತಗಳನ್ನು ತಿಳಿಸಿ. ಅನುರೂಪ ತ್ರಿಭುಜಗಳು: ತ್ರಿಭುಜ ಎಬಿಸಿ ಕಾಂಗ್ರುಯೆಂಟ್ ಟು ತ್ರಿಭುಜ ಡಿಇಎಫ್. ಅನುರೂಪ ಕೋನಗಳು: ಆಂಗಲ್ ಎ ಈಕ್ವಲ್ ಟು ಆಂಗಲ್ ಡಿ ಮತ್ತು ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಇ ಮತ್ತು ಆಂಗಲ್ ಸಿ ಈಕ್ವಲ್ ಟು ಆಂಗಲ್ ಎಫ್. ಅನುರೂಪ ಬಾಹುಗಳು: ಎಬಿ ಈಕ್ವಲ್ ಟು ಡಿಇ, ಬಿಸಿ ಈಕ್ವಲ್ ಟು ಇಎಫ್ ಮತ್ತು ಎಸಿ ಈಕ್ವಲ್ ಟು ಡಿಎಫ್. ಅನುರೂಪ ಬಾಹುಗಳ ಅನುಪಾತ: ಎಬಿ ಡಿವೈಡೆಡ್ ಬೈ ಡಿಇ ಈಕ್ವಲ್ ಟು 5/5 ಈಕ್ವಲ್ ಟು 1. ಬಿಸಿ ಡಿವೈಡೆಡ್ ಬೈ ಇಎಫ್ ಈಕ್ವಲ್ ಟು 5/5 ಈಕ್ವಲ್ ಟು 1. ಎಸಿ ಡಿವೈಡೆಡ್ ಬೈ ಡಿಎಫ್ ಈಕ್ವಲ್ ಟು 7.07 ಡಿವೈಡೆಡ್ ಬೈ 7.07 ಈಕ್ವಲ್ ಟು 1. ಪ್ರಮಾಣ ಅಂಶ ಈಕ್ವಲ್ ಟು 1. ಚಿತ್ರವನ್ನು ಗಮನಿಸಿ. ಈ ಕೆಳಗಿನ ಎರಡು ತ್ರಿಭುಜಗಳನ್ನು ಗಮನಿಸಿ. ಅನುರೂಪ ತ್ರಿಭುಜಗಳು: ತ್ರಿಭುಜ ಎಬಿಸಿ ಸಿಮಿಲರ್ ಟು ತ್ರಿಭುಜ ಡಿಇಎಫ್. ಅನುರೂಪ ಕೋನಗಳು: ಕೋನ ಎ ಈಕ್ವಲ್ ಟು ಕೋನ ಡಿ, ಕೋನ ಬಿ ಈಕ್ವಲ್ ಟು ಕೋನ ಇ ಮತ್ತು ಕೋನ ಸಿ ಈಕ್ವಲ್ ಟು ಕೋನ ಎಫ್. ಅನುರೂಪ ಬಾಹುಗಳು: ಎಬಿ ನಾಟ್ ಈಕ್ವಲ್ ಟು ಡಿಇ, ಬಿಸಿ ನಾಟ್ ಈಕ್ವಲ್ ಟು ಇಎಫ್ ಮತ್ತು ಎಸಿ ನಾಟ್ ಈಕ್ವಲ್ ಟು ಡಿಎಫ್. ಅನುರೂಪ ಬಾಹುಗಳ ಅನುಪಾತ: ಡಿಇ ಡಿವೈಡೆಡ್ ಬೈ ಎಬಿ ಈಕ್ವಲ್ ಟು 10/5 ಈಕ್ವಲ್ ಟು 2. ಇಎಫ್ ಡಿವೈಡೆಡ್ ಬೈ ಬಿಸಿ ಈಕ್ವಲ್ ಟು 10/5 ಈಕ್ವಲ್ ಟು 2. ಡಿಎಫ್ ಡಿವೈಡೆಡ್ ಬೈ ಎಸಿ ಈಕ್ವಲ್ ಟು 14.14 ಡಿವೈಡೆಡ್ ಬೈ 7.07 ಈಕ್ವಲ್ ಟು 2. ಪ್ರಮಾಣ ಅಂಶ ಈಕ್ವಲ್ ಟು 2. ಈ ಕೆಳಗಿನ ಸರ್ವಸಮ ತ್ರಿಭುಜಗಳನ್ನು ಗಮನಿಸಿ ಮತ್ತು ಸಮರೂಪ ತ್ರಿಭುಜಗಳು ಗಮನಿಸಿ. ಸೂಚನೆ: ಸರ್ವಸಮ ತ್ರಿಭುಜಗಳಲ್ಲಿ ಎಬಿ ಡಿವೈಡೆಡ್ ಬೈ ಡಿಇ ಈಕ್ವಲ್ ಟು ಬಿಸಿ ಡಿವೈಡೆಡ್ ಬೈ ಇಎಫ್ ಈಕ್ವಲ್ ಟು ಸಿಎ ಡಿವೈಡೆಡ್ ಬೈ ಎಫ್ಡಿ ಈಕ್ವಲ್ ಟು 1. ಸಮರೂಪ ತ್ರಿಭುಜಗಳಲ್ಲಿ ಎಬಿ ಡಿವೈಡೆಡ್ ಬೈ ಡಿಇ ಈಕ್ವಲ್ ಟು ಬಿಸಿ ಡಿವೈಡೆಡ್ ಬೈ ಇಎಫ್ ಈಕ್ವಲ್ ಟು ಸಿಎ ಡಿವೈಡೆಡ್ ಬೈ ಎಫ್ಡಿ ಈಕ್ವಲ್ ಟು ಲೆಸ್ ದ್ಯಾನ್ 1 ಅಥವಾ ಗ್ರೇಟರ್ ದ್ಯಾನ್ 1. ಸರ್ವಸಮ ತ್ರಿಭುಜಗಳು ಯಾವಾಗಲೂ ಸಮರೂಪಿಗಳು, ಆದರೆ ಸರ್ವರೂಪ ತ್ರಿಭುಜಗಳು ಸರ್ವಸಮ ಆಗಬೇಕೆಂದಿಲ್ಲ.